ಇನ್ನೇನು ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಕೆಲವು ಟಿಪ್ಸ್ ಕೊಡ್ತೀನಿ, ಯೂಸ್ ಮಾಡ್ಕೊಳ್ಳಿ. ಎಲ್ಲ ಸ್ಟೂಡೆಂಟ್ಸ್‌ಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ನೀವು ಕೂತ್ಕೊಂಡು ಓದುವಂಥ ರೂಮ್ ಏನಿರುತ್ತೆ, ನಾರ್ತ್ ಈಸ್ಟ್ ರೂಮಲ್ಲಿ ಕೂತ್ಕೊಂಡು ಓದುವಂಥದ್ದನ್ನ ಮಾಡಿ. ನೀವು ಕೂತ್ಕೊಂಡು ಓದುವಾಗ ಎದುರುಗಡೆ ಗೋಡೆಯಲ್ಲಿ ಯಾವುದಾದ್ರೂ ಒಂದು ಸರಸ್ವತಿಯ ಫೋಟೋ, ಅಂದರೆ ಹಳೇ ಕಾಲದ ಸರಸ್ವತಿ ಫೋಟೋ ಇಟ್ಕೊಳ್ಳೋವಂಥದ್ರ ಜೊತೆಗೆ ಸ್ವಲ್ಪ ನವಿಲುಗರಿ ಇಟ್ಕೊಳ್ಳೋವಂಥದ್ದನ್ನ ಮಾಡಿ. ಕಾನ್ಸಂಟ್ರೇಷನ್ ಇಂಪ್ರೂವೈಸೇಷನ್ ಆಗುತ್ತೆ. ಅದ್ರ ಜೊತೆಗೆ ಹಯಗ್ರೀವ ಮಂತ್ರ ಅಂತ ಬರುತ್ತೆ, ಅಥವಾ ಓಂ ಐಂ ಸರಸ್ವತಿಯೇ ನಮಃ ಅಂತ ಹೇಳ್ಕೊಳ್ಳೋವಂಥದ್ದನ್ನ ಮಾಡಿ. ಪ್ರತಿದಿನ ಒಂದು 9 ಸರಿ ಹೇಳ್ಕೊಂಡು ಓದೋಕ್ಕೆ ಶುರು ಮಾಡಿ. ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ. ಆ ರೀತಿಯಲ್ಲಿ ಒಂದು ಪಟಕದ ಕಲ್ಲು ಅಂತ ಹೇಳ್ತೀವಿ, ಅದನ್ನು ಇಟ್ಟು ಪೂಜೆ ಮಾಡೋಂಥದ್ದು ನಾನು ಹೇಳಿದ್ದೀನಿ ನಿಮಗೆ. ಪೂಜೆ ಏನು ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಟೇಬಲ್ ಮೇಲೆ ನೀವು ಕೂತ್ಕೊಂಡು ಓದೋಂಥ ಟೇಬಲ್ ಮೇಲೆ ಇಟ್ಕೊಳ್ಳೋದ್ರಿಂದ ಕಾನ್ಸಂಟ್ರೇಷನ್, ಮೆಮೊರಿ ಇಂಪ್ರೂವೈಸೇಷನ್ ಆಗುತ್ತೆ. ಸೊ ಅದ್ರ ಜೊತೆಗೆ ನನ್ನ ಒಂದು ಸ್ಟಾರ್ ಟ್ರೆಂಡ್ಸ್ ಯೂಟ್ಯೂಬ್ ಚಾನಲಲ್ಲಿ ಟಿಪ್ಸ್ ಫಾರ್ ಎಕ್ಸಾಮ್ಸ್ ಅಂತ ಒಂದು ವಿಡಿಯೋಸ್ ಇದೆ. ಅದನ್ನು ನೋಡಿ ಅದರಲ್ಲಿ ಕಲರ್ಸು ಮತ್ತು ಜ್ಯೂಸಸ್ಗಳು ಏನು ಯೂಸ್ ಮಾಡಬೇಕು ಅಂತ ಕೊಟ್ಟಿದ್ದೀನಿ. ಸೊ ಅದನ್ನು ತಿಳ್ಕೊಂಡು ಅದನ್ನು ಮಾಡೋದ್ರಿಂದ ಕೂಡ ನಿಮಗೆ ಸಕ್ಸಸ್ ಸಿಗುತ್ತೆ ಅಂತ ಹೇಳೋವಂಥದ್ದು. ಕಾನ್ಸಂಟ್ರೇಷನ್, ಮೆಮೊರಿ ಇಂಪ್ರೂವೈಸೇಷನ್ ಆಗುತ್ತೆ. ಜೊತೆಗೆ ಈ ವರ್ಷ ಮಾರ್ಕ್ಸ್ ತುಂಬ ಚೆನ್ನಾಗಿ ಸ್ಕೋರ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ.